ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲಾ ಏನಮ್ಮ ಇದೆಲ್ಲ, ಇಂದ್ರ ಏನು ಹೇಳ್ತಿದ್ದಾರೆ? ನಾನು ನಿನ್ನ ಹತ್ರ ಲಾಸ್ ಆಯಿತು ಅಂತ ಹೇಳಿದ್ನ, ನಿನ್ನ ಹತ್ರ ಒಡವೆ ಇಸ್ಕೊಂಡ ಅಂತಾರೆ ನಾಗೇಶ್. ಹ್ಞೂ ನಾಗೇಶ್, ನೀವೇ ದುಡ್ಡು ಬೇಕು ಅಂತ ಕಲಾ ಹತ್ರ ಕೇಳಿದ್ರಂತೆ, ಅದಕ್ಕೆ ಅವಳು ಒಡವೆಗಳನ್ನು ನಿಮಗೆ ಕೊಟ್ಲಂತೆ. ಈ ಮಾತನ್ನು ಕಲಾನೇ ನಮಗೆಲ್ಲ ಹೇಳಿದ್ದು ಅಂತಾರೆ ಸೂರ್ಯಕಾಂತ್. ಏನಮ್ಮ ಕಲಾ ಇದು? ನಿನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ದಾಗಿಂದ 1 ರೂಪಾಯಿ ಆದರೂ ಸಹಾಯ ತಗೊಂಡಿದ್ದೀನ ನಾನು? ನಿಮ್ಮ ಮನೆಯವರಷ್ಟು ಶ್ರೀಮಂತ ಅಲ್ಲದೆ ಇರ್ಬೋದು, ಆದರೆ ತಂಗಿ ಮನೇಲಿ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ನನಗೇನು ಬಂದಿಲ್ಲಮ್ಮ. ಅಂಥ ಪರಿಸ್ಥಿತಿ ಬಂದರೂ ನಾನು ಬೇಡೋದಿಲ್ಲಮ್ಮ, ನನಗೆ ಸ್ವಾಭಿಮಾನ ಇದೆ. ಮತ್ತ್ಯಾಕಮ್ಮ ಈ ಥರ ಎಲ್ಲ ಸುಳ್ಳು ಹೇಳಿದ್ಯಾ? ನೋಡಿ ಬಾವ, ನಾನು ಕಲಾ ಹತ್ರ ಯಾವ ಒಡವೆನೂ ಇಸ್ಕೊಂಡಿಲ್ಲ, ಇದಂತೂ ಸತ್ಯ ಆದರೂ ಕಲಾ, ನನಗೆ ತುಂಬ ನೋವಾಯ್ತಮ್ಮ. ನೀನು ಒಡವೆಗಳನ್ನು ಎಲ್ಲೋ ಕಳ್ಕೊಂಡು ಅದನ್ನು ನಿನ್ನ ಗಂಡನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆ ತಪ್ಪನ್ನು ನನ್ನ ಮೇಲೆ ಹಾಕ್ತಿದ್ಯಮ್ಮ. ನೀನು ಈ ತರಹ ನಿಮ್ಮನೆಗೆ ಕರೆದು ಅವಮಾನ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಮಚ್ಚೆ ಅಂತ ಹೋಗ್ತಾರೆ ನಾಗೇಶ್. ಈಚೆ ಅಮೂಲ್ಯ ಕಾಲೇಜಿಂದ ಬರ್ತಾ ಲೇಟ್ ಬೇರೆ ಆಗೋಯ್ತು. ಟ್ಯೂಷನಲ್ಲಿ ಮಕ್ಕಳು ಬೇರೆ ಕಾಯ್ತಿರ್ತಾರೆ ಅಂತ ಹೇಳುವಾಗ ಎದುರುಗಡೆ ನಂದನ್ ಮತ್ತು ಸುಂದ್ರ ಗಾಡೀಲಿ ಬರ್ತಾರೆ. ಗಾಡಿನ ನಿಲ್ಲಿಸಿ ನಂದನ್ ಇಳಿತಾರೆ. ಅಮೂಲ್ಯ ಮಾವ ಅಂತಾಳೆ. ಸುಂದ್ರ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದಾಳ ಕೇಳು ಅಂತಾರೆ ನಂದನ್. ಹೌದು ಮಾವ, ಕೋಚಿಂಗ್ ಕ್ಲಾಸ್ಗೇನೆ ಅಂತಾಳೆ ಅಮೂಲ್ಯ. ಸುಂದ್ರ ಅವಳನ್ನು ಕೋಚಿಂಗ್ ಕ್ಲಾಸ್ ತನಕ ಬಿಟ್ಟು ಬಾ ಅಂತಾರೆ ನಂದನ್. ಸರಿ ಬಾವ, ಬಾ ಅಮ್ಮು ಅಂತಾನೆ ಸುಂದ್ರ. ಬೇಡ ಮಾವ, ಕೋಚಿಂಗ್ ಕ್ಲಾಸ್ ಇಲ್ಲೇ ಇರೋದು, 5 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀನಿ ಅಂತಾಳೆ ಅಮೂಲ್ಯ. ಸುಂದ್ರ, ಬಿಸಿಲು ತುಂಬ ಇದೆ, ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳು, ನೀನೇ ಹೋಗಿ ಬಿಟ್ಬಿಟ್ಟು ಬಾ ಅಂತಾರೆ ನಂದನ್. ಬಾವ, ಇವಳು ಡ್ರಾಪ್ ಎಲ್ಲ ತಗೊಳ್ಳಲ್ಲ, ಇಲ್ಲೇ ಪಕ್ಕದಲ್ಲಿ ಅವಳ ಫ್ರೆಂಡ್ ಮನೆ ಇದೆ, ಅಲ್ಲಿ ಹೋಗಿಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಅಲ್ವೇನಮ್ಮ ಅಂತಾನೆ ಸುಂದ್ರ. ಸರಿ, ಚೆನ್ನಾಗಿ ಓದ್ಕೊಳ್ಳೋಕೆ ಹೇಳು, ದುಡ್ಡೇನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳೋಕೆ ಹೇಳು ಅಂತಾರೆ ನಂದನ್. ಆ ಥರ ಎಲ್ಲ ಏನೂ ಇಲ್ಲ ಮಾವ, ಬೇಕಿದ್ರೆ ನಾನೇ ನಿಮ್ಮ ಹತ್ರ ಕೇಳ್ತೀನಿ ಅಂತಾಳೆ ಅಮೂಲ್ಯ. ಸರಿ ಹುಷಾರು ಅಂತಾರೆ ನಂದನ್. ಸರಿ ಮಾವ, ನಾನೇನು ಬರ್ತೀನಿ, ಬಾಯ್ ಚಿಕ್ಕಪ್ಪ ಅಂತ ಹೋಗ್ತಾಳೆ ಅಮೂಲ್ಯ. ಪಾಪ ಅಮ್ಮು ತುಂಬ ಒಳ್ಳೆಯವಳಲ್ವಾ ಬಾವ ಅಂತಾನೆ ಸುಂದ್ರ. ಹೌದು ಕಣೋ ಅಂತಾರೆ ನಂದನ್. ಬಾವ, ನೀವು ಹೌದಂದ್ರ? ಇದು ಯಾವ ಜಾಗ, ಯಾವ ಮರ, ಎಲ್ಲಿದ್ದೀವಿ ನಾವು? ಇಲ್ಲಿ ಯಾಕೋ ವಸ್ತು ಸರಿ ಇದ್ದಂಗೆ ಇಲ್ಲ, ಬನ್ನಿ ಹೋಗೋಣ ಬಾವ ಅಂತಾನೆ ಸುಂದ್ರ. ಏಯ್ ತಲೆಹಟೆ, ಸುಮ್ಮನಿರು, ಪಾಪ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ. ಆ ಕತ್ತೆ ಬಡವ ಬೈಕ್ ಕಳ್ಕೊಂಡೇ ಇದ್ದಿದ್ರೆ ಅವಳು ಈ ಥರ ಬಿಸಿಲಲ್ಲಿ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೋಡು. ಅವಳು ಓದೋಕ್ಕೆ ತುಂಬ ಕಷ್ಟಪಡ್ತಿದ್ದಾಳೆ, ಅವಳಿಗೆ ಪುಸ್ತಕ ಅದು ಇದು ಏನೋ ಬೇಕಾಗಿರುತ್ತೆ. ಏನಾರ ಕೇಳಿದರೆ ಏನೂ ಬೇಡ ಅಂತ ಸರಿಯಾಗಿ ವಿಚಾರಿಸ್ಕೊ. ಏನಾದರೂ ಬೇಕಿದ್ರೆ ನನ್ನ ಸಂಕೋಚ ಇಲ್ಲದೆ ಹೇಳೋಕೆ ಹೇಳು, ಇಲ್ಲ ಅಂದರೆ ನೀನೇ ತಿಳ್ಕೊಂಡು ಹೇಳು ನನಗೆ ಅಂತಾರೆ ನಂದನ್. ಆಯಿತು ಬಾಬಾ, ನಾನು ನಿಮ್ಮ ಮುಖ ಮಾತ್ರ ಬೆಳ್ಳಗಿದೆ ಅಂದ್ಕೊಂಡಿದ್ದೆ, ಮನಸ್ಸು ಬೆಳ್ಳಗೆ ಹೊಳೀತಿದೆ ನಿಮ್ಮದು, ನಡೀರಿ ಬಾವಾ ಅಂತಾನೆ ಸುಂದ್ರ. ಈಚೆ ಸೂರ್ಯಕಾಂತ್ ಕಲಾವತಿನ ಹೇಳ್ಕೊಂಡು ಬಂದು ತಳ್ಳಿ, ಏನೇ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಎದ್ದೇಳೆ, ಹೇಳು, ಎಲ್ಲಿ ಒಡವೆಗಳು ಹೇಳು, ಎಲ್ಲಿಟ್ಟಿದೆಯಾ ಒಡವೆ? ಬ್ಯಾಂಕ್ ಲಾಕರ್ನಲ್ಲಿ ಇಲ್ಲ, ನಿಮ್ಮ ಅಣ್ಣನ ಹತ್ರನೂ ಇಲ್ಲ, ಮನೇಲೂ ಇಲ್ಲ, ಒಡವೆ ಎಲ್ಲೋಯ್ತು? ನಾನು ನಿನ್ನನ್ನೇ ಹೇಳಿದ್ದೀನಿ ತಾನೇ ನನ್ನ ಬೆನ್ನ ಹಿಂದೆ ಚೂರಿ ಹಾಕಬೇಡ ಅಂತ, ಮತ್ತೆ ಯಾಕೆ ಹೀಗೆ ಮಾಡಿದೆ? ಒಡವೆಗಳನ್ನು ಏನು ಮಾಡಿದೆ ಅಂತಾರೆ ಸೂರ್ಯಕಾಂತ್. ನೀವು ಏನು ಬೇಕಿದ್ರೂ ಕೇಳಿ, ಆದರೆ ಒಡವೆ ವಿಷಯನ ಕೇಳಬೇಡಿ, ನಾನು ಮಾತ್ರ ಅದನ್ನು ಹೇಳೋದಿಲ್ಲ ಅಂತಾರೆ ಕಲಾವತಿ. ನನಗೆ ತಿರುಗಿಸಿ ಮಾತಾಡ್ತೀಯಾ ಅಂತ ಕೆನ್ನೆಗೆ ಬಾರಿಸ್ತಾರೆ ಸೂರ್ಯಕಾಂತ್. ಸೂರ್ಯ, ಏನೋ ಮಾಡ್ತಿದ್ಯಾ? ಹೆಂಡ್ತಿಗೆ ಯಾರಾದರೂ ಈ ಥರ ನಡ್ಕೋತಾರ? ಒಡವೆಗೋಸ್ಕರ ಈ ಥರ ನಿನ್ನ ಹೆಂಡ್ತಿನ ಹೊಡೆದು ಬಡ್ದು ಸಾಯಿಸ್ಬಿಡ್ತೀಯೇನೋ? ನಿನ್ನನ್ನೇನು ಮನುಷ್ಯನ ರಾಕ್ಷಸನ? ಸಾಕು ನಿಲ್ಲಿಸು ಇದೆಲ್ಲ ಅಂತಾರೆ ಅಜ್ಜಿ. ಅಮ್ಮ, ನನಗೆ ಮುಖ್ಯವಾಗಿರೋದು ಒಡವೆ ಅಲ್ಲ, ಇವಳು ನನ್ನಿಂದ ಮುಚ್ಚಿಟ್ಟಿರೋ ಸತ್ಯ, ಅದು ಗೊತ್ತಾಗೋವರೆಗೂ ನಾನು ಇವಳಿಗೆ ಹೊಡಿತಾನೆ ಇರ್ತೀನಿ ಅಂತ ಮತ್ತೆ ಹೊಡಿತಾರೆ ಸೂರ್ಯಕಾಂತ್. ಆಗ ಅಜ್ಜಿ ಸೂರ್ಯ ಅಂತ ಅಡ್ಡ ಬಂದು, ನಿಲ್ಲಿಸೋ, ಸತ್ಯ ನಾನು ಹೇಳ್ತೀನಿ ಅಂತಾರೆ. ನೀನು ಸತ್ಯ ಹೇಳ್ತೀಯ ಅಂದರೆ ನಿನಗೆ ಒಡವೆ ಬಗ್ಗೆ ಗೊತ್ತಿದೆ ಅಂದಂಗಾಯ್ತು. ಆಹಾ, ನೀನು ಇವಳ ಜೊತೆ ಶಾಮಲಾಗಿದ್ಯಾ? ಅಮ್ಮ, ಎಂಥ ಅಮ್ಮ ನೀನು, ಮಗನಿಂದ ನೀನು ಸತ್ಯನ ಮುಚ್ಚಿಟ್ಟಿದ್ಯಾ? ಅಲ್ಲಮ್ಮ, ನಿನ್ನ ಮೆಚ್ಚಬೇಕಾದ್ದೆ. ಸರಿ, ಅದೇನು ಸತ್ಯ ಅಂತ ಹೇಳು ಅಂತಾರೆ ಸೂರ್ಯಕಾಂತ್. ನನ್ನ ದಮ್ಮಯ್ಯ ಅಂತೀನಿ, ನನ್ನ ಪ್ರಾಣ ಹೋದರೂ ಸರಿ, ನೀವೇನು ಹೇಳಬೇಡಿ ಅತ್ತೆ ಅಂತಾರೆ ಕಲಾವತಿ. ಸುಮ್ಮನಿರು ಕಲಾ, ನೀನು ಇಷ್ಟೊಂದು ಹೆದರಿಕೊಳ್ಳುವಂಥ ತಪ್ಪು ನೀನೇನು ಮಾಡಿಲ್ಲ. ಏಯ್, ಸತ್ಯ ಹೇಳೋಕೆ ನನಗೇನು ಭಯ ಇಲ್ಲ ಕಣೋ. ಕಲಾವತಿ ಒಡವೆನ ಅಮೂಲ್ಯಂಗೆ ಕೊಟ್ಟಿದ್ದಾಳೆ. ಹೌದು ಕಣೋ, ತಾಯಿ ಆದವಳು ತನ್ನ ಮಗಳಿಗೆ ಒಡವೆಗಳನ್ನು ಕೊಟ್ಟಿದ್ದಾಳೆ. ಏನೋ ಇವಾಗ ಸತ್ಯ ಹೇಳಿದ್ದಕ್ಕೆ ನನ್ನ ಸಾಯಿಸ್ತೀಯಾ, ಇಲ್ಲ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಇವಳನ್ನು ಸಾಯಿಸ್ತೀಯಾ ಅಂತಾರೆ ಅಜ್ಜಿ. ಈಚೆ ಚಂದ್ರಕಾಂತ್ ಕಾರಲ್ಲಿ ಬರ್ತಾ ಒಂದು ಕಡೆ ನಿಲ್ಲಿಸಿ, ಜಗದೀಶ್ ಬೇಗ ಹೋಗಿ ಫೈಲ್ ತಂದು ಬಿಡ್ತೀರಾ, ಆಡಿಟ್ ನಡೀತಿದೆ, ಆ್ಯಕ್ಚುಲಿ ನಾನು ಮನೆಯಿಂದ ಬರೋ ಪರಿಸ್ಥಿತಿನಲ್ಲಿ ಇಲ್ಲ, ಆದರೂ ಬಂದಿದ್ದೀನಿ ಅಂತಾರೆ. ಸರಿ ಸರ್, ತಂದು ಕೊಡ್ತೀನಿ, ಇಲ್ಲಿ ತನಕ ಬಂದಿದ್ದೀರಾ, ಮನೆಗೆ ಬಂದು ಹೋಗಿ ಸರ್, ನಮ್ಮ ಮನೆಯವರು ಖುಷಿ ಪಡ್ತಾರೆ ಅಂತಾರೆ ಜಗದೀಶ್. ಇಲ್ಲ ಜಗದೀಶ್, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಬೇಗ ತಂದುಬಿಡಿ ಅಂತಾರೆ ಚಂದ್ರಕಾಂತ್. 1-2 ನಿಮಿಷ ಬನ್ನಿ ಸರ್ ಅಂತ ಜಗದೀಶ್ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಕವಿತಾ ಬೇಗ ಬಾ ಅಂತ ಕರೀತಾರೆ. ಯಾರು ಬಂದಿದ್ದಾರೆ ನೋಡು? ನಮ್ಮ ಬಾಸ್ ಕಣೆ, ಚಂದ್ರಕಾಂತ್ ಸರು ಅಂತಾರೆ. ನಮಸ್ತೆ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ ಅಂತಾರೆ ಕವಿತಾ. ಚೆನ್ನಾಗಿದ್ದೀನಿ ಅಂತಾರೆ ಚಂದ್ರಕಾಂತ್. ಅದನ್ನು ಕೇಳಿಸ್ಕೊಂಡ ಅಮೂಲ್ಯ, ಏನು ಚಂದ್ರಕಾಂತ್ ಚಿಕ್ಕಪ್ಪನ ಅಂತಾಳೆ
ಒಳಗಿಂದ ನೋಡಿ ಟೆನ್ಷನ್ ಆಗ್ತಾಳೆ. ಬನ್ನಿ ಸರ್ ಕೂತ್ಕೊಳ್ಳಿ, ಏನು ತಗೋತೀರಾ, ಕಾಫಿ ಜ್ಯೂಸ್ ಏನಾದರೂ ತಗೋತೀರಾ ಅಂತಾರೆ ಕವಿತಾ. ಅದೆಲ್ಲ ಏನು ಬೇಡ, ನಾನು ಅರ್ಜೆಂಟಲ್ಲಿದ್ದೀನಿ, ಫೈಲ್ ತರ್ತೀರಾ ಅಂತಾರೆ ಚಂದ್ರಕಾಂತ್. ತರ್ತೀನಿ ಅಂತ ಜಗದೀಶ್ ಹೋಗ್ತಾರೆ. ಮಕ್ಕಳು ಅಂತಾರೆ ಚಂದ್ರಕಾಂತ್. ಸರ್ ಒಳಗೆ ಇದ್ದಾರೆ, ಕರ್ಕೊಂಡು ಬರ್ತೀನಿ ಅಂತ ಒಳಗೆ ಬಂದು, ಬನ್ನಿ ಮಕ್ಕಳ, ಮನೆಗೆ ಗೆಸ್ಟ್ ಬಂದಿದ್ದಾರೆ ಬನ್ನಿ ಅಂತಾರೆ ಕವಿತಾ. ಇಲ್ಲ ಅಮ್ಮು ಅಕ್ಕ ಬಂದರೆ ನಾವು ಬರೋದು ಅಂತಾರೆ ಮಕ್ಕಳು. ಭವಿ ನೀನು ಹೋಗು, ನಾನು ಇನ್ನೊಂದು ಸಲ ಬರ್ತೀನಿ ಅಂತಾಳೆ ಅಮೂಲ್ಯ. ಇಲ್ಲ ಅಕ್ಕ ನೀನು ಬಂದ್ರೇ ನಾನು ಬರೋದು ಅಂತಾನೆ ಭವಿ. ಮಕ್ಕಳ ನೀವು ಗುಡ್ ಚಿಲ್ಡ್ರನ್ ಅಲ್ವಾ, ನೀವು ಹೇಳಿದರೆ ಆಮೇಲೆ ನಿಮಗೆ ಹೋದರೆ ಚಾಕ್ಲೇಟ್ ಕೊಡ್ತೀನಿ ಸರಿನಾ ಅಂತಾಳೆ ಅಮೂಲ್ಯ. ಆಗ ಮಕ್ಕಳು ಹೋಗ್ತಾರೆ. ತಗೊಳ್ಳಿ ಸರ್ ಫೈಲು ಅಂತ ಜಗದೀಶ್ ತಂದು ಕೊಡ್ತಾರೆ. ಆಗ ಮಕ್ಕಳನ್ನು ಕವಿತಾ ಕರ್ಕೊಂಡು ಬಂದು ಇವರು ಅಂಕಲ್ ಹಾಯ್ ಹೇಳಿ ಅಂತಾರೆ. ಏನಪ್ಪ ನಿನ್ನ ಹೆಸರು ಅಂತಾರೆ ಚಂದ್ರಕಾಂತ್. ಭುವಿನ್, ಸಾಹಿತ್ ಅಂತ ಇಬ್ಬರು ಹೇಳ್ತಾರೆ. ಚೆನ್ನಾಗಿದ್ದಾರೆ ಮಕ್ಕಳು ಅಂತ ಅವರಿಗೆ ದುಡ್ಡು ಕೊಟ್ಟು ಚಂದ್ರಕಾಂತ್ ಬಾಯ್ ಹೇಳಿ ಹೋಗ್ತಾರೆ. ಆಗ ಅಮೂಲ್ಯ ಹಬ್ಬ ಅಂತ ಉಸಿರು ಬಿಟ್ಟು ಹೊರಗೆ ಬರ್ತಾಳೆ. ಈಚೆ ನಂದನ್ ಅಂಗಡಿಲಿ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆಗ ಹನುಮಂತಣ್ಣ, ಏನೋ ನಂದ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ, ತುಂಬ ಸಂತೋಷವಾಗಿರೋ ಹಾಗಿದೆ ಅಂತಾರೆ. ಇವತ್ತೇನೋ ಒಂಥರ ತೃಪ್ತಿಯ ಮನೋಭಾವನೆ ಹನುಮಂತಣ್ಣ. ಎಲ್ಲರೂ ನನ್ನ ಊರಲ್ಲಿ ಅನಾಥ ಅಂತ ಹೀಯಾಳಿಸಿ ಮಾತಾಡ್ತಿದ್ರು. ದೇವರು ಅದನ್ನು ಸುಳ್ಳು ಮಾಡೋದಕ್ಕೆ ನನಗೆ ಒಂದು ಕೂಡು ಕುಟುಂಬನ ಕೊಟ್ಟ. ಹೆಂಡತಿ, ಮಕ್ಕಳು, ಅಳಿಯ, ಮೊಮ್ಮಗು, ನೀವು ಸುಂದರ, ನೀವೆಲ್ಲ ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಂತೋಷ ಅನ್ನೋ ಕಿರೀಟ ನನ್ನ ತಲೆ ಮೇಲೆ ಕೂಡ ಬಿತ್ತು. ಅಷ್ಟಕ್ಕೆ ನಿಲ್ಲಿಲ್ಲ ಹನುಮಂತಣ್ಣ. ದೇವ್ರು ನನ್ನ ಸಂತೋಷನ ದುಪ್ಪಟ್ಟ ಮಾಡಿಬಿಟ್ಟ. ನನ್ನ 3 ಜನ ಗಂಡ್ಮಕ್ಳಿಗೆ ಅದ್ಭುತವಾದ 3 ಸೊಸೆಯಂದ್ರನ್ನ ಕೊಟ್ಟಿದ್ದಾನೆ. ಆ ನನ್ನ ಸಂತೋಷದ ಕಿರೀಟಕ್ಕೆ 3 ಚಿನ್ನದ ಗರಿ ಬೇರೆ ಇಟ್ಟ. ನನ್ನ ಸೊಸೆ ಮೀನಾ ಇದ್ದಾಳಲ್ಲ ಹನುಮಂತಣ್ಣ, ಅವಳು ನನಗೆ ಸೊಸೆ ಅಂತಲೇ ಅನಿಸಲ್ಲ. ಎಷ್ಟೋ ವರ್ಷಗಳಿಂದ ಮನೇಲಿರೋ ಮನೆ ಮಗಳ ತರಹ ಅವಳು. ಮನೆ ಕೆಲಸನೂ ಮಾಡ್ತಾಳೆ, ಈ ಕಡೆ ಗೌರ್ಮೆಂಟ್ ಕೆಲಸಕ್ಕೂ ಹೋಗ್ತಾಳೆ. ಅಷ್ಟು ಚೂಟಿ ಆ ಹುಡುಗಿ. ಇನ್ನು ನನ್ನ ಸೊಸೆ ಪ್ರಿಯ ಇದ್ದಾಳಲ್ಲ, ಅವಳು ಯಾವಾಗಲೂ ಮನೆ ಕೆಲಸ ಮಾಡ್ತಿರ್ತಾಳೆ. ಎಮ್ಮೆ ಓದಿದ್ರು ಹನುಮಂತಣ್ಣ ಸ್ವಲ್ಪನೂ ಬಿಗುಮಾನ ಇಲ್ಲ. ಮನೆಯವ್ರ ಸಂತೋಷನೇ ಅವಳು ತನಗೆ ಸಿಗ್ತಾ ಇರೋ ಸಂಬಳ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂತಾರೆ ನಂದನ್. 3 ಚಿನ್ನದ ಗರಿ ಅಂದೆ, ಅಲ್ಲಿಗೆ ವಲ್ಲಭನ ಹೆಂಡತಿ ಅಮೂಲ್ಯನೂ ಲೆಕ್ಕ ಹಿಡ್ದಿದ್ಯಾ ಅಲ್ವಾ ಅಂತಾರೆ ಹನುಮಂತಣ್ಣ. ನಾನು ಆ ಹುಡುಗಿನ ಏನೋ ಅಂದ್ಕೊಂಡಿದ್ದೆ ಹನುಮಂತಣ್ಣ. ತಿಳುವಳಿಕೆ ಕಮ್ಮಿ, ಪ್ರಬುದ್ಧತೆ ಇಲ್ಲ, ಎಳಸು ಅಂತಲ್ಲ, ನನ್ನ ನಿರೀಕ್ಷೆನ ಸುಳ್ಳು ಮಾಡಿಬಿಟ್ಲು ಅವಳು. ಆ ಹುಡುಗಿ ಓದೋದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾಳೆ ಗೊತ್ತಾ ಹನುಮಂತಣ್ಣ. ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಮುಂದೊಂದು ದಿವಸ ಅವಳು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾಳೆ ಅಂತಾರೆ ನಂದನ್. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಒಬ್ಬರಲ್ಲ, ಇಬ್ಬರು ಸರ್ಕಾರಿ ಕೆಲಸಕ್ಕೆ ಹೋಗ್ತಾರೆ. ಆವಾಗ ನಿನ್ನ ಸರ್ಕಾರಿ ಮಾವ ಅಂತ ಎಲ್ಲರೂ ಕರೀತಾರೆ ಅಂತಾರೆ ಹನುಮಂತಣ್ಣ. ಹಾಗೆಲ್ಲ ಏನೂ ಇಲ್ಲ ಹನುಮಂತಣ್ಣ, ನನಗೆ ಅಮೂಲ್ಯ ಸರ್ಕಾರಿ ಉದ್ಯೋಗಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅವಳು ಚೆನ್ನಾಗಿ ಓದ್ಕೊಂಡಿದ್ರೆ ಸಾಕು. ಆದರೆ ಅವಳು ನೋಡಿ ಮುಂದೆ ಏನಾದರೂ ಸಾಧಿಸಬೇಕು ಅಂತ ಛಲದಿಂದ ಓದ್ತಿದ್ದಾಳೆ. ಆ ಛಲ, ಆ ಶ್ರದ್ಧೆ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಅಂತಾರೆ ನಂದನ್. ಅಮೂಲ್ಯನ ಒಳ್ಳೆ ಸೊಸೆ ಅಂತ ಒಪ್ಕೊಂಡ್ಯಲ್ಲ, ಅದು ನನಗೆ ತುಂಬ ಸಂತೋಷ ಆಗ್ತಿದೆ ಅಂತಾರೆ ಹನುಮಂತಣ್ಣ. ಒಪ್ಕೊಳ್ಳದೆ ಇರೋದಕ್ಕೆ ಅವಳ ಹತ್ರ ಏನು ಕೊರತೆ ಇದೆ ಹನುಮಂತಣ್ಣ. ಇವತ್ತು ನಂದ ಗೋಕುಲ ಅವಳಿಂದ ಪರಿಪೂರ್ಣವಾಯಿತು ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ವಲ್ಲಭ ಅವಳನ್ನು ಮದುವೆಯಾಗಿ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅಂತಾರೆ ನಂದನ್. ಈ ಮಾತು ನನಗೆ ಎಷ್ಟು ಸಂತೋಷ ಕೊಡ್ತಿದೆ ಗೊತ್ತಾ, ನಿಜವಾಗ್ಲೂ ತುಂಬ ಸಂತೋಷವಾಗ್ತಿದೆ. ಆದರೆ ಈ ಮಾತನ್ನು ನೀನು ಅಮೂಲ್ಯ ಮತ್ತು ವಲ್ಲಭನ ಹತ್ರನೂ ಹೇಳಬೇಕು ಅಂತಾರೆ ಹನುಮಂತಣ್ಣ. ಈಚೆ ಸೂರ್ಯಕಾಂತ್ ಸಿಟ್ಟಿಂದ ಸೋಫಾದಲ್ಲಿ ಕೂತಿರ್ತಾರೆ. ಅಂತೂ ನಾನು ಯಾವ ವಿಷಯನ ಬೆಳಕಿಗೆ ತರಬೇಕು ಅಂತ ಇಷ್ಟು ದಿನ ಒದ್ದಾಡ್ತಿದ್ನೋ, ಇವತ್ತು ಆ ವಿಷಯ ಬೆಳಕಿಗೆ ಬಂತು. ಆಹಾ, ಇನ್ಮೇಲೆ ಕಲಾಗೆ ಆ ಅಮೂಲ್ಯ ಪಾಲಿಗೆ ಬರೀ ಕಣ್ಣೀರಷ್ಟೇ ಉಳಿದಿರೋದು ಅಂತ ಇಂದಿರಾ ಯೋಚನೆ ಮಾಡ್ತಾಳೆ. ಕಲಾ ಬಾ ಇಲ್ಲಿ ಅಂತ ಕರೀತಾರೆ ಸೂರ್ಯಕಾಂತ್. ಇಲ್ಲ ನಾನು ಬರೋದಿಲ್ಲ ಅಂತಾರೆ ಕಲಾವತಿ. ಹೊಡೆಯೋದಿಲ್ಲ ಬಾ ಅಮ್ಮ ಅಂತಾರೆ ಸೂರ್ಯಕಾಂತ್. ಆಗ ಕಲಾ ಬರ್ತಾರೆ. ಅವಳು ನಂಬಿಕೆ ದ್ರೋಹಿ ಕಣೆ, ನೀನು ಹೋಗಿ ಒಡವೆಯನ್ನು ಕೊಟ್ಟಿದ್ಯಲ್ಲ. ಅಲ್ಲಮ್ಮ, ಇಷ್ಟು ದೊಡ್ಡ ವಿಷಯ ನೀನು ನನ್ನಿಂದ ಹೇಗೆ ಮುಚ್ಚಿಟ್ಟೆ? ನಾನು ಅವತ್ತೇ ಕೇಳಿದ್ದೆ ತಾನೇ ನೀನು ಅಮೂಲ್ಯಂಗೆ ಒಡವೆ ಕೊಟ್ಟಿದ್ಯಾ ಅಂತ. ಆವಾಗಲೇ ಸತ್ಯ ಹೇಳ್ಬೋದಿತ್ತಲ್ಲಮ್ಮ. ನಿನಗೆ ಈ ಮನೇಲಿ ಏನಮ್ಮ ಕಮ್ಮಿ ಮಾಡಿದ್ದೀನಿ? ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನಾನು ಯಾರನ್ನು ನೆನೆಸ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ಕೊರಗ್ತಿದ್ದೀನಿ. ಅವರು ಹೋಗಿ ಒಡವೆ ಕೊಟ್ಟಿದೆಯಲ್ಲ ನೀನು ನಿನ್ನ ಅಂತ ಕಲಾವತಿ ಕುತ್ತಿಗೆನ ಹಿಸ್ಕ್ತಾರೆ ಸೂರ್ಯಕಾಂತ್. ಆಗ ಚಂದ್ರಕಾಂತ್ ಬಂದು, ಅಣ್ಣ ಏನಣ್ಣ ಮಾಡ್ತಾ ಇದೆಯಾ? ಬಿಡಣ್ಣ ಶ್ರೀಕಂಠ, ಏನೋ ನೋಡ್ತಿದ್ಯಾ? ಹಿಡ್ಕೋ, ಅತ್ತಿಗೆ ಏನಾಯಿತು? ಇಂದ್ರ ನೀರು ತಗೊಂಡು ಬಾ ಅಂತಾರೆ ಚಂದ್ರಕಾಂತ್. ಮತ್ತೆ ಸೂರ್ಯಕಾಂತ್ ಅವಳ ಕಲಾವತಿ ಹತ್ರ ಅಂತ ಬರ್ತಾರೆ. ಶ್ರೀಕಂಠ ಗಟ್ಟಿಯಾಗಿ ದೊಡ್ಡಪ್ಪನ ಹಿಡ್ಕೋತಾನೆ. ಕಲಾವತಿ ನೀರು ಕುಡಿತಾರೆ. ಮತ್ತೆ ಸೂರ್ಯಕಾಂತ್ ಕಲಾವತಿ ಹತ್ರ ಬರೋಕ್ಕೆ ನೋಡ್ತಾ ಇರುವಾಗ, ನೀನೀಗ ಸುಮ್ಮನಿರಲಿಲ್ಲ ಅಂದರೆ ನನ್ನ ಮೇಲಾಣೆ, ನಾನು ಇಲ್ಲಿ
ಇರಲಿಲ್ಲ ಅಂದರೆ ಇಂಥದ್ದೇನಾದರೂ ನಡೆಯುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಲ್ಲ ಅಂದಿದ್ದು. ಒಡವೆ ವಿಷಯದಲ್ಲಿ ಅತ್ತಿಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ತಾನೇ, ಅಷ್ಟಕ್ಕೆ ಅತ್ತಿಗೆ ಮೇಲೆ ಕೈ ಮಾಡೋದು ಸರಿ ಇಲ್ಲ ಅಣ್ಣ ಅಂತಾರೆ ಚಂದ್ರಕಾಂತ್. ಚಂದ್ರು, ಅವಳು ಒಡವೆಗಳನ್ನು ಯಾರಿಗೆ ಕೊಟ್ಟಿದ್ದಾಳೆ ಗೊತ್ತಾ? ಅಮೂಲ್ಯಂಗೆ ಕೊಟ್ಟಿದ್ದಾಳೆ. ಇದನ್ನೆಲ್ಲ ಕೇಳಿ ನನ್ನ ಮೈಯೆಲ್ಲ ಉರಿತಿದೆ ಚಂದ್ರು, ನನಗಾಗ್ತಿಲ್ಲ ಅಂತಾರೆ ಸೂರ್ಯಕಾಂತ್. ಯಾಕೆ ದೊಡ್ಡಮ್ಮ? ಅಮೂಲ್ಯ ವಲ್ಲಭ ಆಲ್ರೆಡಿ ನಮ್ಮ ಒಡವೆಗಳನ್ನು ನುಂಗಿತಾರಲ್ವಾ? ಅವಳು ನಮ್ಮ ಸಂಬಂಧ ಯಾವತ್ತೂ ಸತ್ತೋಯ್ತು. ಎಲ್ಲ ಗೊತ್ತಿದ್ದು ನೀವ್ಯಾಕೆ ದೊಡ್ಡಮ್ಮ ಅವಳಿಗೆ ಒಡವೆ ಕೊಟ್ರಿ? ಅವಳು ಮಾಡಿದ ದ್ರೋಹ ಎಲ್ಲ ಮರ್ತೋಯ್ತಾ ಅಂತಾರೆ ಶ್ರೀಕಂಠ. ಸಾಕು ಸುಮ್ಮನಿರೋ. ನೀವು ಅನ್ಕೋಬೋದು ಸಂಬಂಧ ಮುರಿದೋಯ್ತು ಅಂತ. ಕಲಾವತಿ ಅಮೂಲ್ಯ ಸಂಬಂಧ ಯಾವತ್ತೂ ಮುರಿಯಲ್ಲ ಅಂತಾರೆ ಅಜ್ಜಿ. ನಿಮಗೆ ಯಾಕ್ರಿ ಅರ್ಥ ಆಗ್ತಿಲ್ಲ? ತಾಯಿ ಮಗಳು ಸಂಬಂಧ ಅಂದರೆ ಆಕಾಶ ಇದ್ದಂಗೆ ರೀ. ಮಿಂಚು ಬರಲಿ, ಗುಡುಗು ಬರಲಿ, ಮಳೆ ಬರಲಿ, ಆ ಸಂಬಂಧ ಕಳೆದು ಹೋಗಲ್ಲ ರೀ. ಅಮೂಲ್ಯ ನನ್ನ ಕರುಬಳಿ ಸಂಬಂಧ ರೀ. ನೀವು ಬೇಡ ಅಂದರೂ ನಾನು ಅವಳನ್ನು ಬಿಡೋಕ್ಕಾಗಲ್ಲ ರೀ ಅಂತಾರೆ ಕಲಾವತಿ. ಏಯ್ ಸಾಕು ನಿಲ್ಸೆ, ಮತ್ತೆ ನನ್ನ ಎದುರುಗಡೆ ಆ ದ್ರೋಹಿ ಹೆಸರು ಎತ್ತಬೇಡ ನೀನು. ನಿನ್ನಿಂದ ಇವತ್ತು ನನ್ನ ಮನಸ್ಸೇ ಹಾಳಾಗೋಯ್ತು. ಚಂದ್ರು, ಹೋದ ಕೆಲಸ ಏನಾಯಿತು? ಅಡಿಟ್ ಎಲ್ಲ ಆಯಿತಾ ಅಂತಾರೆ ಸೂರ್ಯಕಾಂತ್. ಇಲ್ಲಣ್ಣ ಅಂತಾರೆ ಚಂದ್ರಕಾಂತ್. ಯಾಕೋ ಅಂತಾರೆ ಸೂರ್ಯಕಾಂತ್. ಅಡಿಟ್ನ ಸಂಬಂಧಪಟ್ಟಿರೋ ಫೈಲನ್ನು ತಗೊಳ್ಳೋಕ್ಕೆ ಅಂತ ಮ್ಯಾನೇಜರ್ ಮನೆಗೆ ಹೋಗಿದ್ದೆ. ಅಲ್ಲಿ ದರಿದ್ರದ ವಿಷಯ ನೋಡಿದೆ, ಮನಸ್ಸು ಹಾಳಾಗೋಯ್ತು, ಅದಕ್ಕೆ ಬಂದೆ ಅಂತಾರೆ ಚಂದ್ರಕಾಂತ್. ಹೌದಾ, ಅಂಥದ್ದೇನಾಯಿತು ಚಂದ್ರು ಅಂತಾರೆ ಸೂರ್ಯಕಾಂತ್. ಆಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಚಂದ್ರಕಾಂತ್. ಈಚೆ ಅಮೂಲ್ಯ, ಯಾಕೆ ಏನಾಯಿತು ಒಂಥರ ಇದೆಯಲ್ಲ ಅಂತ ಕವಿತಾ ಕೇಳ್ತಾರೆ. ಏನಿಲ್ಲಕ್ಕ ಅಂತಾಳೆ ಅಮೂಲ್ಯ. ಆಗ ಚಂದ್ರಕಾಂತ್ ವಾಪಸ್ ಬಂದು, ಜಗದೀಶ್ ಈ ಫೈಲನ್ನು ಲಾಸ್ಟ್ ಪೇಜು ಮಿಸ್ ಆಗಿದೆಯಲ್ಲ ಅಂತ ಅಮೂಲ್ಯನ ಶಾಕ್ನಿಂದ ನೋಡ್ತಾರೆ. ಸರ್ ಇವ್ರು ಯಾರು ಅಂತ ನೋಡ್ತಿದ್ದೀರಾ? ಇವರು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋರು. ದಿನ ನಮ್ಮ ಮನೆಗೆ ಬಂದು ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂತಾರೆ ಕವಿತಾ. ಹೋ ಹೌದಾ, ನಮಸ್ಕಾರ ಮೇಡಮ್. ಹೌದು, ಎಷ್ಟು ಇವ್ರ ಫೀಸು ಅಂತಾರೆ ಚಂದ್ರಕಾಂತ್. 2,000 ಕೊಡ್ತೀವಿ ಸರ್, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಾರೆ ಕವಿತಾ. ಓಹೋ 2,000 ಏನಮ್ಮ ಇದೆಲ್ಲ ಅಂತಾರೆ ಚಂದ್ರಕಾಂತ್. ಸರ್ ಇವ್ರು ನಿಮಗೆ ಮೊದಲೇ ಗೊತ್ತಾ ಅಂತಾರೆ ಜಗದೀಶ್. ಗೊತ್ತಾ ಏನು? ರಕ್ತ ಸಂಬಂಧ ಅಂತಾರೆ ಚಂದ್ರಕಾಂತ್. ರಕ್ತ ಸಂಬಂಧನಾ ಅಂತಾರೆ ಜಗದೀಶ್. ನನ್ನ ಅಣ್ಣನ ಮಗಳು ಇವಳು ಅಂತಾರೆ ಚಂದ್ರಕಾಂತ್. ಹೌದಾ ಸರ್, ನಮ್ಮ ಸೂರ್ಯಕಾಂತ್ ಸರ್ ಮಗಳ? ಅಯ್ಯೋ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್ ಅಂತಾರೆ ಜಗದೀಶ್. ಏನಮ್ಮ ಇದೆಲ್ಲ? ನಿನಗೆ ಫಾರಿನ್ ಸಂಬಂಧ ನೋಡಿದ್ವಿ, ಎಲ್ಲ ಸರಿಯಾಗಿದ್ದಿದ್ರೆ ನೀನು ಆರಾಮಾಗಿ ಫಾರಿನಲ್ಲಿ ಇರ್ಬೋದಾಗಿತ್ತು. ಈಗ ಮನೆ ಹೋಗಿ ಟ್ಯೂಷನ್ ಹೇಳ್ಕೊಡ್ತಿದ್ಯಾ, ಅದು 2,000 ರೂಪಾಯಿಗೆ ಅಂತಾರೆ ಚಂದ್ರಕಾಂತ್. ಹಾಗಲ್ಲ ಚಿಕ್ಕಪ್ಪ ಅಂತಾಳೆ ಅಮೂಲ್ಯ. ನೀನೇನು ಹೇಳೋದು ಬೇಡ, ನನಗೆಲ್ಲ ಅರ್ಥ ಆಯಿತು. ಏನೂ ಮಾಡೋಕ್ಕಾಗಲ್ಲ. ನೀನೇ ಆಯ್ಕೆ ಮಾಡ್ಕೊಂಡಿರೋ ಗಂಡ, ನೀನೇ ಆಯ್ಕೆ ಮಾಡ್ಕೊಂಡಿರೋ ಮನೆ, ಅದಕ್ಕೆ ಈ ಪರಿಸ್ಥಿತಿಯಲ್ಲಿದೆಯಾ? ನಿನ್ನನ್ನು ದುಡಿಯೋಕ್ಕೆ ಕಳಿಸ್ಬಿಟ್ರು, ಅಲ್ಲಿ ಮನೇಲಿ ಗಂಡಸರು ಕೂತ್ಕೊಂಡು ತಿಂತಿದ್ದಾರಾ? ನಾಚಿಕೆ ಆಗಬೇಕು ನಿಮಗೆ, ಆ ಮನೆಯವರಿಗೆ. ನಿನ್ನನ್ನು ಈ ಥರ ನೋಡಿ ತುಂಬ ಖುಷಿ ಆಯ್ತಮ್ಮೋ. ನಿನ್ನನ್ನು ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಕ್ಕೆ ಸಾರ್ಥಕ ಆಯಿತು. ಜಗದೀಶ್, ನಿಮ್ಮ ಮನೇಲೂ ಬೆಳೀತಾ ಇರೋ ಮಕ್ಕಳಿದ್ದಾರೆ, ಅದಕ್ಕೆ ಹೇಳ್ತಿದ್ದೀನಿ. ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅನ್ನೋದಕ್ಕೆ ಊರು ತುಂಬ 100 ಉದಾಹರಣೆ ಸಿಗ್ಬೋದು, ಆದರೆ ಹೇಗೆ ಬೆಳೆಸಬಾರ್ದು ಅನ್ನೋದಕ್ಕೆ ಇಲ್ಲಿ ನಿಂತಿದ್ದಾಳಲ್ಲ ಇವಳೇ ಸಾಕ್ಷಿ ಅಂತ ಚಂದ್ರಕಾಂತ್ ಹೋಗ್ತಾರೆ. ಈಚೆ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು, ಏನಣ್ಣ ನಮ್ಮ ಕರ್ಮ, ತಿಂಗಳಾಯಿತು ಅಂದರೆ ಸಂಬಳಕ್ಕೋಸ್ಕರ ನಮ್ಮ ಮುಂದೆ ಕೈ ಚಾಚೋ ನಮ್ಮ ಮ್ಯಾನೇಜರ್ ಮನೆಗೆ 2,000ಕ್ಕೋಸ್ಕರ ಅವಳು ಅಲ್ಲಿ ಕೈ ಚಾಚಿ ನಿಂತಿದ್ದಾಳೆ. ನಮ್ಮ ಮನೆ ಕೆಲಸದೊಳಗೆ ನಾವು 5,000 ರೂಪಾಯಿ ಕೊಡ್ತಿದ್ದೀವಿ, ಆದರೆ ಇವಳು 2,000 ರೂಪಾಯಿಗೋಸ್ಕರ ಅಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂದರೆ ಎಂಥ ದರಿದ್ರ ಜೀವನ ನಡೆಸ್ತಿದ್ದಾಳಣ್ಣ ಇವಳು. ಮ್ಯಾನೇಜರ್ ಮನೆಯಲ್ಲಿ ಅವಳನ್ನು ನೋಡಿ ತುಂಬ ಅವಮಾನ ಆಯಿತು ಅಂತಾರೆ ಚಂದ್ರಕಾಂತ್. ಕಲಾ, ಈಗ ಗೊತ್ತಾಯಿತು ಕಣೆ, ನೀನು ಒಡವೆಗಳನ್ನೆಲ್ಲ ಅವಳಿಗೆ ಯಾಕೆ ಕೊಟ್ಟಿದ್ಯಾ ಅಂತ. ಆ ನಂದ ಮೊದಲೇ ತಿರ್ಬೋಕಿ ಕಿತ್ತೋಗಿರೋ ಆ ಕಿರಾಣಿ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿಲ್ಲ ಅಂತ ನಿನ್ನ ಹತ್ರ ಕೇಳಿದ್ನ. ಅಮೂಲ್ಯನ ಕೈಲಿ ಹೇಳಿ ಕಳಿಸಿದ್ದಾನೆ, ಅದಕ್ಕೆ ನೀನು ಕೊಟ್ಟಿದ್ಯಾ ಅನಿಸುತ್ತೆ. ಅಮೂಲ್ಯ ನಂದಣ್ಣ ಆಗಲಿ ಒಡವೆಗಳನ್ನು ಕೇಳಿಲ್ಲ ರೀ, ನಾನೇ ಅಮೂಲ್ಯನಿಗೆ ಕೊಟ್ಟಿದ್ದು ಅಂತಾರೆ ಕಲಾವತಿ. ಈಚೆ ಅಮೂಲ್ಯ ನಡ್ಕೊಂಡು ಬರ್ತಾ, ಚಿಕ್ಕಪ್ಪ ಹತ್ರ ಬೇರೆ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ, ಅವ್ರು ಏನಾದರೂ ನಮ್ಮ ಮನೆಯವ್ರ ವಿಷಯ ಹೇಳಿದರೆ ಏನು ಮಾಡೋದು ಅಂತ ಮುಂದೆ ಬರ್ತಾಳೆ. ಆಗ ಸುಂದರ ಬಂದು, ಅಮ್ಮೋ ಯಾಕೆ ಒಳ್ಳೆ ತಪ್ಪಿಸ್ಕೊಂಡಿರೋ ನಾಯಿ ಮರಿ ಥರ ನಿಂತಿದ್ಯಾ, ಬಾ ಮನೆಯೊಳಗೆ ಅಂತಾನೆ. ಆಗ ನಂದನ್ ಮನೆಯಿಂದ ಹೊರಗಡೆ ಬಂದು, ಸುಂದರ ಇಲ್ಲೇನೋ ಮಾಡ್ತಿದ್ಯಾ ಅಂತಾರೆ. ಏನಿಲ್ಲ ಬಾಬಾ, ಅಂಗಡಿಗೆ ಹೊರಟಿದ್ದೆ ಅಂತಾರೆ. ಆಗ ಮಾಧವ ಪ್ರಿಯ ಬರ್ತಾರೆ. ಮಾಧವ ಪ್ರಿಯ ಹೇಗಿದ್ದೀರಾ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂತಾರೆ ನಂದನ್. ಹಾಂ ಅಪ್ಪ ಅಂತಾನೆ ಮಾಧವ. ಈಚೆ ಸೂರ್ಯಕಾಂತ್, ಇವತ್ತಿದೆ ಆ ನಂದನ್ಗೆ ಅಮೂಲ್ಯಂಗೆ ನಿನಗೆ ನಡಿಯೇ ಅಂತ ಕಲಾವತಿನೇ ಹೇಳ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಇವತ್ತಿನಿಂದ ಈ ಮನೆ ಋಣ ತೀರ್ತು ನಿನಗೆ ಅಂತ ಕೂಗ್ತಾರೆ. ಆಗ ಗಿರಿಜಾ, ವಲ್ಲಭ, ಕೇಶವ ಎಲ್ಲರೂ ಬರ್ತಾರೆ. ಎಲ್ಲರೂ ಮುಖ ನೋಡ್ಕೋತಾರೆ. ಸೊಸೆ ಕಡೆ ದುಡಿಸ್ಕೊಂಡು ತಿನ್ನೋಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿಮ್ಮ ಅಪ್ಪಂಗೆ ಅಂತಾರೆ ಸೂರ್ಯಕಾಂತ್. ಬರೀ 2,000 ರೂಪಾಯಿಗೆ ಯಾರ್ದೋ ಮನೆಗೆ ಟ್ಯೂಷನ್ ಕಳಿಸ್ತಾ ಇದ್ಯಾ? ಹಣದ ಆಸೆಗೆ ಬಿದ್ದು ಈ ನಿನ್ನ ಮಗನ್ನ ನನ್ನ ಅಣ್ಣನ ಮಗಳ ಹಿಂದೆ ಬೀಳೋ ಹಾಗೆ ಮಾಡಿ ನಮ್ಮ ಮನೆ ಒಡವೆನೆಲ್ಲ ದೋಚ್ಕೊಂಡು ಹೋಗಿದ್ಯಾ. ಒಡವೆ ಹುಚ್ಚು ಜಾಸ್ತಿಯಾಗಿ ನಮ್ಮ ಅತ್ತಿಗೆ ಒಡೆಯನ್ನು ನಿನ್ನ 3ನೇ ಸೊಸೆಯಿಂದ ತರಿಸ್ಕೊಂಡು ಅದನ್ನು ನುಂಗಿ ನೀರು ಕುಡ್ಬಿಡ್ತೀಯಲ್ಲ ಅಂತಾರೆ ಚಂದ್ರಕಾಂತ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.